ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಿದ್ದೀನಿ. ಫ್ರೆಂಡ್ಸ್, ನಮ್ಮ ಇವತ್ತಿನ ರೆಸಿಪಿ ವೆಜ್ ಫ್ರೈಡ್ ರೈಸ್. ಹಾಗಾದರೆ ಬನ್ನಿ, ವೆಜ್ ಫ್ರೈಡ್ ರೈಸ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂದ್ಬಿಟ್ಟು ನೋಡೋಣ. ವೈಟ್ ರೈಸು ಆಲ್ರೆಡಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ನೀರುಳ್ಳಿ, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಮೀಡಿಯಮ್ ಸೈಜು ಕ್ಯಾರೆಟು, 4ರಿಂದ 5 ಬೀನ್ಸು, 1 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್, ಹಾಫ್ ಬೌಲ್ ಕ್ಯಾಬೇಜ್, ಆಚಿ ಫ್ರೈಡ್ ರೈಸ್ ಪೌಡರ್ 10 ರೂಪಾಯಿ ಪ್ಯಾಕೆಟ್ದು 2, ಸೋಯಾ ಸಾಸು ಆಪ್ಷನಲ್, ನಾನಿಲ್ಲಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಕಡಾಯಿಗೆ ಆಯಿಲು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಆಯಿಲಲ್ಲಿ ಚೆನ್ನಾಗಿ ಡ್ರೈ ಆದ ನಂತರ ನಾನು ತೋರಿಸಿದ್ನಲ್ಲ ವೆಜಿಟೇಬಲ್ಸು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 10 ನಿಮಿಷ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದು ಆಯಿಲ್ ಕಂಟೆಂಟ್ ಬಿಟ್ಕೊಳ್ಳುತ್ತೆ. ಅದಾದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸೋಯಾ ಸಾಸ್ನ ಹಾಫ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ. ಅದಾದ ನಂತರ ಫ್ರೈಡ್ ರೈಸ್ ಪೌಡ್ರ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಪೌಡ್ರಲ್ಲಿ ಆಲ್ರೆಡಿ ಉಪ್ಪು ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಹಾಕಾದ್ಮೇಲೆ 5ರಿಂದ 10 ನಿಮಿಷ ಆಯಿಲಲ್ಲಿ ಫ್ರೈ ಆಗಬೇಕು. ಓಕೆ, ಆಲ್ಮೋಸ್ಟ್ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಯಿತು. ನಾನು ಮೊದಲೇ ರೈಸ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೈಟ್ ರೈಸ್ನ ಉದುದ್ರಾಗಿ ಮಾಡಿ ಇಟ್ಕೋಬೇಕು. ಟೊಮೆಟೊ ಸಾಸು, ಚಿಲ್ಲಿ ಸಾಸು, ವಿನೇಗರು, ಸೋಯಾ ಸಾಸ್ ಕೂಡ ಆಪ್ಷನಲ್. ಇದು ಯಾವುದೇ ಸಾಸ್ ಹಾಕ್ಕೊಳ್ದಲೆ ಮನೇಲೇ ಸಿಂಪಲಾಗಿ ವೆಜ್ ಫ್ರೈಡ್ ರೈಸ್ ನಾವು ಮಾಡ್ಕೋಬೋದು. ಎಗ್ ರೈಸ್ಗೆ ಅಂದ್ಬಿಟ್ಟು ಸಪ್ರೇಟಾಗಿ ಏನು ಮಾಡ್ಕೊಳ್ಳೋದು ಬೇಡ. ಇದೇ ಗೊಜ್ಜಿಗೆ ಒಂದು 4ರಿಂದ 5 ಮೊಟ್ಟೆ ಹೊಡ್ಕೊಂಡ್ರೆ ಎಗ್ ರೈಸ್ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಫ್ರೈಡ್ ರೈಸ್ ಗೊಜ್ಜನ್ನ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಕೊಂಡಿದ್ದೆ. ನಾವು 1ರಿಂದ 2 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಬೆಳಗ್ಗೆ ಟೈಮ್ ಜಾಸ್ತಿ ಕೆಲಸ ಇದ್ದಾಗ ಬಿಸಿ ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತಪ್ಪದೆ ಅಶ್ವಿನಿ ಸತೀಶ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.